ಜಾನ್ ನೋಡಲಿ. ರಾಧಾಮಣಿ, ಬೇಗ ಬಾ ಬೇಗ ಬಾ. ಏನ್ರಿ ಇದು? ಅಲ್ಲಿ ನೋಡು, ಹೊಸ ಬ್ಯಾಂಕ್ ಮ್ಯಾನೇಜರು. ಇವ್ರೇನಾ? ಹೊಸದಾಗಿ ಬಂದಿರೋರು ನೀವೇನಾ? ನಿಮ್ಮ ಹೆಸರೇನು? ರವಿಶಂಕರ್. ಶಂಕರ್ ಅಂದ್ರೆ ಶಿವ, ಶಿವನ್ ತಲೆ ಮೇಲಿರೋದು ಚಂದ್ರ ತಾನೆ. ಈ ರವಿ ಯಾವಾಗ ಸೇರ್ಕೊಂಡ? 27 ವರ್ಷದ ಹಿಂದೆ. ಅಂದ್ರೆ ನಿಮ್ ವಯಸ್ಸು 27. 27. ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ? ಕನ್ನಡ, ಹಿಂದಿ, ಇಂಗ್ಲಿಷು, ತಮಿಳು, ಗುಜರಾತಿ, ಮರಾಠಿ. ಸಾಕು ಸಾಕು, ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡಬಾರ್ದು. ನೀವೇನ್ ಕೆಲಸ ಮಾಡ್ತಿದ್ದೀರಾ? ಬ್ಯಾಂಕ್ ಮ್ಯಾನೇಜರ್. ಮಕ್ಳೆಷ್ಟು? ಇನ್ನು ಮದುವೆನೇ ಆಗಿಲ್ಲ. ಬ್ಯಾಚುಲರಾ? ಯಾಕೆ, ನೀನ್ ಮದುವೆ ಆಗ್ತೀಯಾ? ಒಂದ್ 10 ವರ್ಷದ ಮುಂಚೆನೆ ಹುಟ್ಟಿದಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಓಹೋ. ಮಿಸ್ಟರ್ ರವಿಶಂಕರ್, ನಾನಿವಾಗ ನಿಮ್ಗೆ ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿರೋರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಾಂಡ್ಲಿ ತಲೆ, ಅವ್ರ ಹೆಸರೇ ಶಿವರಾಮ್ ಶಾಸ್ತ್ರಿ ಅಂತ. ತಲೆ ಒಳಗ್ ಬುದ್ಧಿ ಇಲ್ಲ, ಮೇಲ್ ಕೂದ್ಲು ಇಲ್ಲ, ಆದ್ರೂ ದಿನಾಗ್ಲೂ ಎಣ್ಣೆ ಹಚ್ತಾರೆ. ನೀವೇನಾದ್ರೂ ಒಬ್ರೆ ಅವ್ರ ಕೈಗೆ ಸಿಕ್ಕಿದ್ರೆ ನಿಮ್ ತಲೆನ ತಾಮ್ರ ಚೆಂತರ ಮಾಡ್ಬಿಡ್ತಾರೆ. ಅಂಕಲ್, ಅವ್ರಿಗೆ ಒಬ್ಳು ಮಗಳು ಇದ್ದಾಳೆ. ಅವಳ ಹೆಸರು ಲಕ್ಷ್ಮಿ ಅಂತ. ಅವಳು ಯಾವಾಗ್ಲೂ ಪದ್ಯ ಬರೀತಾನೆ ಇರ್ತಾಳೆ. ಅಷ್ಟೇ ಅಲ್ಲ, ಅಡ್ಡ ಓಡಿತಾಳೆ. ದವ್ವಾ ಅಂದ್ರೆ ಲೈನ್ ಹಾಕ್ತಾಳೆ. ಎಲ್ಲಿ? ನಿಮ್ ಎದೆ ಮೇಲೆ. ಅಲ್ಲಿ ಮೇಲ್ ನಿಂತಿಲ್ವಾ, ಅವ್ರ ಹೆಸರು ಜಾನ್ ಅಂತ. ಇರೋದ್ 4 ಕೂದ್ಲು, ಅದಕ್ಕೂ ಸುಣ್ಣ ಬಣ್ಣ ಹೊಡಿತಾನೆ ಇರ್ತಾರೆ. ಪಕ್ಕದಲ್ಲಿರೋರು ಅವ್ರ ಹಿಂದಿ ಮೇರಿ, ಅವಳ ಬಾಯಿ ಕೆಂಗೇರಿ ಮೋರಿ. ಅವ್ರ ಈ ಅಪಾರ್ಟ್ಮೆಂಟ್ಸ್ಗೆಲ್ಲ ಆಕಾಶವಾಣಿ. ಅವ್ರಿಗೊಬ್ಳು ಮಗಳಿದ್ದಾಳೆ, ಹೆಸರು ಬೀನಾ ಅಂತ. ವಯಸ್ಸಿಗೆ ಬಂದಿರೋರ್ಗು ನೋಡಿದ್ರೆ ಬಾಣ ಬಿಡ್ತಾಳೆ. ಬಾಣನ? ನನ್ನ ಎದೆಯಲ್ಲಿ ಆಂಜನೇಯ ಇದ್ದಾನೆ, ಯಾವ ಬಾಣನು ನಾನೇನು ಮಾಡಕ್ಕಾಗಲ್ಲ. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೊಂಥರ ನಿಗೂಢವಾದ ಮನೆ. ಆ ಮನೇಲಿ 5 ಜನ ಇದ್ದಾರೆ. ಆ 5 ಜನ ಯಾರ ಹತ್ರನೂ ಮಾತಾಡಲ್ಲ. ಎಲ್ರಿಗೂ ಬೇಜಾತಿಗೆ ಸೇರ್ತಾರೆ. ಎಲ್ರು ಮಲಗಿದ್ಮೇಲೆ ಹೊರಗಡೆ ಬರ್ತಾರೆ, ಬೆಳಿಗ್ಗೆ 7 ವರ್ಷ ಮನೆ ಸೇರ್ಕೋತಾರೆ.
ಯಾರಿ ಡುಮ್ಮಿ? ಡುಮ್ಮಿ ಅಲ್ಲ ಅಂಕಲ್, ಬಾಣ. ಸಾರಿ, ನಿಮ್ ಬಾಲ್ ಅಲ್ಲ, ನನ್ ಬಾಲು ನಿಮ್ಮ ಮೇಲೆ ಬಿದ್ದಿದ್ದಕ್ಕೆ ಸಾರಿ. ಬೀಳಿ ಬೀಳಿ, ಬಾಲು ಬೀಳಿ, ಕಣ್ಣು ಬೀಳಿ, ಕೊನೆ ನೀವು ಬೀಳಿ. ಬೇಡ ಅಂದ್ರೆ ಯಾರು? ಹೌದಾ ಸರ್? ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಎಂಗೇಜ್, ನೋ ಪ್ರಾಬ್ಲಮ್. ವಯಸ್ಸಿಗೆ ಬಂದಿರೋ ಹುಡುಗರು ನೋಡಿದ್ರೆ ಅಲಿತಾರೆ. ಅಲಿತಾರೆ. ನಾವು ನೀವಿರೋ ಅಪಾರ್ಟ್ಮೆಂಟ್ ನಲ್ಲೇ ಇರೋದು. ಇವಳು ನನ್ನ ಮೇರಿ, ನನ್ನ ಮಗಳು ಬೀನಾ. ಹೇಗಿದ್ದಾಳೆ? ಒಳ್ಳೆ ಸಿನಿಮಾ ಹೀರೋಯಿನ್ ಆಗಿದ್ದಾಳೆ. ಅದು ಆಗಬೇಕು ಅಂತಾನೆ ಅವಳ ಆಸೆ. ಅವಳು ಹೆಚ್ಚಾಗಿ ಮಾತಾಡಲ್ಲ, ಕಣ್ಣಲ್ಲಿ ತುಟಿಲಿ ಹೇಳ್ತಾಳೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಂದ್ಹಾಗೆ ನಿಮ್ಗಿನ್ನೂ ಮ್ಯಾರೇಜ್ ಇಲ್ವಾ? ಇಲ್ಲ, ನಿಮಗೆ? ಅಯ್ಯೋ ಅಯ್ಯೋ, ಎಂಥ ಮಾತು ಕೇಳ್ತಾ ಇದ್ರಿ. ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಯಾಕೆ ನಾನು ಅಷ್ಟೊಂದು ಹೆಂಗ ಕಾಣ್ತಾ ಇದ್ದೀನಾ? ನಿಮ್ ಯಜಮಾನ್ರಕ್ಕಿಂತ ನೀವೇ ಹೆಂಗ ಕಾಣ್ತೀರಾ? ಹೌದು ಹೌದು, ಎಲ್ಲರೂ ಕೇಳ್ತಾರೆ, ಇವ್ರೇನು ನಿನಗೆ ಅಪ್ಪನ? ಬೀನಾ ಬಗ್ಗೆ ಹೇಳು ಅಂದ್ರೆ ನಿನ್ ಬಗ್ಗೆನೇ ಹೇಳ್ತಾ ಇದೆಯಲ್ಲ. ನಾನು ಆಟೋಮೊಬೈಲ್ ಡೀಲರು. ನನಗೆ ಯಾವ ಸ್ಪೇರ್ ಪಾರ್ಟ್ಸ್ ಬೇಕಾಗಿಲ್ಲ. ಓಹೋ, ನೀವು ಸ್ಪೇರ್, ನನ್ನ ಮಗಳು ಸೇರ್. ಯಾಕೆ ಆಗ್ಬಾರ್ದು ನೀವಿಬ್ರು ಪೇರ್? ಜಾಗಿಂಗ್ ಮಾಡೋದಿಕ್ಕೆ. ಇನ್ಮೇಲೆ ದಿನಾ ಬೇಕಾದ್ರೆ ಬೀನಾನ್ ಕರ್ಕೊಂಡು ಹೋಗಿ. ಅವಳಿಗೂ ನಿಮ್ ಜೊತೆ ಜಾಗಿಂಗು ಅಂದ್ರೆ ತುಂಬಾ ಇಷ್ಟ. ಬೀನಾ, ಇನ್ಮೇಲೆ ದಿನ ಅವ್ರಿಗೆ ಕಂಪ್ನಿ ಕೊಡ್ಬೇಕು. ಓಕೆ. ನಮಸ್ಕಾರ. 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 ಶಾಸ್ತ್ರಿ ಶಿವರಾಮ್ ಶಾಸ್ತ್ರಿ, ಮಿಸಸ್ ರಾಧಾಮಣಿ ಶಾಸ್ತ್ರಿ. ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು. ನಮ್ ಫ್ಲಾಟ್ ಗಿಂತ ನಿಮ್ ಫ್ಲಾಟು ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾನು ಯಾವಾಗ್ಲೂ ಒಂಥರ ಡಿಫ್ರೆಂಟೇ. ಇವಳು ನನ್ ಮಗಳು. ಓ, ಲಕ್ಷ್ಮಿ, ಲಕ್ಷ್ಮಿ ಬಾಮ್ಮ. ಯಾವ ಹೋಟ್ಲ್ ಸಪ್ಲೈರ್ ಇವರು? ನನ್ನ ಮಗಳು ಲಕ್ಷ್ಮಿ. ಸಾರಿ ಸಾರಿ. ನಮಸ್ಕಾರ. ನಮಸ್ಕಾರ ಮಾಡಮ್ಮ. ಬನ್ನಿ. ತಾವು ಬ್ರಹ್ಮಚಾರಿಗಳು, ಎಲ್ಲಾ ವಿಷಯದಲ್ಲೂ ಹಾಯಾಗಿದ್ರು ಊಟ ತಿಂಡಿ ವಿಷಯದಲ್ಲಿ ಸ್ವಲ್ಪ ಎಡವಟ್ಟೆ. ಅದಕ್ಕೆ ನಮ್ಮನೆಯಿಂದಲೇ ತಿಂಡಿ ತಂದಿದ್ದೀವಿ. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಅಯ್ಯೋ, ತೊಂದ್ರೆ ಏನ್ ಬಂತು? ಅಕ್ಕಪಕ್ಕ ಮನೆ ಅಂದ್ಮೇಲೆ ಇಷ್ಟು ಮಾಡ್ದಿದ್ರಾಗತ್ತಾ? ಆಮೇಲೆ ದಿನ ಇನ್ಮೇಲೆ ಊಟ ತಿಂಡಿ ಎಲ್ಲ ನಮ್ಮನೆಯಿಂದಲೇ ಬಂದ್ಬಿಡುತ್ತೆ. ತಾವು ಏನೇನ್ ತಿಂತೀರಾ ಅಂತ ಒಂದು ಲಿಸ್ಟ್ ಕೊಟ್ಬಿಟ್ರೆ ಎಲ್ಲ ತಿಂತೀನಿ, ಆದ್ರೆ ನಿಮಗೆ ತಲೆ ತಿನ್ನಲ್ಲ. ಅಂದ್ಹಾಗೆ ತಾವು ವೆಜಿಟೇರಿಯನ್ ತಾನೆ? ಹೌದೌದು, ಬೆಳಗ್ಗೆ ಹೊತ್ತು ವೆಜಿಟೇರಿಯನ್. ಇಡಮ್ಮ. ಇದು ನನ್ನ ಮಗಳು ಮಾಡಿದ್ದು, ಇದು ನನ್ನ ಮಗಳೇ ಮಾಡಿದ್ದು, ಇದು ನನ್ನ ಮಗಳೇ ಮಾಡಿದ್ದು. ಈ ತುಪ್ಪ ಅಂಗಡಿಯಿಂದ ತಂದಿದ್ದು. ನಮ್ ಲಕ್ಷ್ಮಿ ಹೋಮ್ ಸೈನ್ಸ್ ಅಲ್ಲಿ ರ್ಯಾಂಕು. ನೋಡಿದ್ರೆ ಗೊತ್ತಾಗುತ್ತೆ. ಅದೇನೇನೋ ಓದಿ ಏನೇನೋ ಮಾಡ್ಬೇಕು ಅಂತ ಇದೆಯಲ್ಲಮ್ಮ, ಹೇಳಮ್ಮ. ಅದು ಹೊಸ ಹೊಸ ರುಚಿ ಕಂಡು ಹಿಡಿಬೇಕು ಅಂತಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಏನೇನ್ ಕಂಡು ಹಿಡಿದಿದ್ದೀರಾ? ರಾಗಿ ಹಿಟ್ಟಿನಲ್ಲಿ ಗುಲಾಬ್ ಜಾಮೂನ್, ಚೆನ್ನಾಗಿದೆ. ಬಾಳೆಹಣ್ಣಿನ ಸಿಪ್ಪೆಲ್ ಬಜ್ಜಿ, ಆಮೇಲೆ ಆಮೇಲೆ ಚಟ್ನಿ ಪುಡಿಲಿ ಮೈಸೂರ್ ಪಾಕ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನ್ ಸರ್? ಈ ಬಿಸಿಬೇಳೆ ಬಾತ್. ಅದು ಕೇಸರಿ ಬಾತು. ಇರ್ಲಿ, ಪರವಾಗಿಲ್ಲ. ತಾವ್ ಏನೂ ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳಿ. ತಮ್ಮ ಗೋತ್ರ? ಗೋತ್ರ ಎಲ್ಲ ಗೊತ್ತಿಲ್ಲ, ಗಾತ್ರ ಮಾತ್ರ ಗೊತ್ತು. ತಮ್ಮ ತಂದೆ ತಾಯಿ ಯಾವ ಕಡೆ? ಮೇಲ್ಗಡೆ. ಐ ಆಮ್ ಸಾರಿ. ಅಂದ ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿ. ತಮ್ಮ ಸಂಬಳ? ತಿಂಗಳಿಗೆ 9,000. ನಮ್ಮ ಅಪ್ಪನಿಗೆ ವರ್ಷಕ್ಕೆ 9,000. ಅಂಕಲ್, ನಾನ್ ವೆಜಿಟೇರಿಯನ್. ಬಾಯ್.